ಇವಾಗೇನೋ ಹಿಂಗೆ ಮಾತಾಡ್ತೀಯಾ? ಮದುವೆ ಆಗಿ ನೋಡು, ಆಗ ಗೊತ್ತಾಗುತ್ತಾ ಕಷ್ಟ ಏನಂತ. ಸರ್, ನಾನು ನಿಮ್ಮ ಥರ ಅಲ್ಲ ಸರ್, ನನ್ನ ಕತೆನೇ ಬೇರೆ ಥರ ಇರುತ್ತೆ. ನಾನು ಮದುವೆ ಆಗೋ ಹುಡುಗಿ ಜಿಂಕೆ ಮರಿ ಥರ ನನ್ನ ಹಿಂದೆನೇ ಸುತ್ತಾ ಇರ್ತಾಳೆ ಸರ್. ನಿಮ್ಗೆ ಇನ್ನೊಂದು ಮಾತು ಗೊತ್ತಾ ಸರ್? ನಾನು ಮದುವೆ ಆಗೋ ಹುಡುಗಿ ತುಂಬ ಅದೃಷ್ಟವಂತೆ. ಶ್ರೀಮಾನ್ ರಂಜಿತ್ ಅಂದ್ರೆ ಸುಮ್ಮನೆನಾ? ನಮ್ಮ ತಾಯಿಗೆ ನಾನು ಮುದ್ದಿನ ಮಗ ಸರ್. ಸುತ್ತಿ ಬಡಿಸಿ ಯಾಕೆ ಮಾತಾಡ್ತಾರೆ ರಂಜಿತ್? ಹೆಂಡತಿ ದಾಸನಾಗ್ಬಿಡ್ತೀನಿ ಅಂತ ಹೇಳು, ಹಾಗಾದ್ರೆ ಜಗಳನೇ ಆಗಲ್ಲ. ಹಾಗೆ ತಿಳ್ಕೊಳ್ಳಿ ಸರ್, ತಮ್ಮ ಮೆತ್ತೋರಿಂದ ದೂರ ಇದ್ದು ಜೀವನ ಪೂರ್ತಿ ನಮ್ಮ ಜೊತೆನೆ ಬಾಳ್ಬೇಕು ಅಂತ ಬರೋ ಹೆಂಡತಿಗೆ ದಾಸ ಆಗೋದ್ರಲ್ಲಿ ತಪ್ಪೇನಿಲ್ಲ ಸರ್. ಒಂದು ನಿಮಿಷ. ಬನ್ನಿ ತುಳಸಿ. ನಮಸ್ಕಾರ ಸರ್. ಬನ್ನಿ ಬನ್ನಿ ತುಳಸಿ. ಬನ್ನಿ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ಗುರು ಸರ್, ಹೋಗಿ 2 ಜ್ಯೂಸ್ ತೊಗೊಂಬನ್ನಿ. ಸರಿ ಸರ್. ಏನ್ ಸರ್ ಇದು? ನೀವು ನಾನು ನೋಡ್ಬೇಕು ಅಂದಿದ್ರೆ ನಾನೇ ಬರ್ತಾ ಇದ್ನಲ್ಲ. ನೀವ್ಯಾಕೆ ಸರ್ ಇಷ್ಟೊಂದು ದೂರ ಬರೋ ಕಷ್ಟ ತಗೊಳ್ರಿ? ಪರವಾಗಿಲ್ಲಪ್ಪ, ನಿನ್ನೆ ನಡೆದ ವಿಚಾರನೆಲ್ಲ ತುಳಸಿ ಮತ್ತೆ ಅವಳ ಫ್ರೆಂಡ್ಸ್ ಹೇಳಿದ್ರು. ನನ್ನಂತ ಕೀಳ್ಸುವ ಅದೊಂದು ಸೃಷ್ಟಿ ಮಾಡಿದವನು ನಿಮ್ಮಂಥವ್ರನ್ನೂ ಸೃಷ್ಟಿ ಮಾಡಿದಾನೆ ಅಂತ ನೆನೆಸ್ಕೊಂಡಾಗ ನಾನು ಪಡ್ಕೊಂಬಂದಿದ್ದನ್ನು ನೋಡಿ ನನಗೆ ವ್ಯಥೆ ಆಗ್ತಾ ಇದೆ. ಏನ್ ಸರ್ ನೀವು ಇಷ್ಟೊಂದು ಇಮೋಷನಲ್ ಆಗಿ ಮಾತಾಡ್ತಾ ಇದ್ದೀರಾ? ಸತ್ಯ ಹೇಳೋದಕ್ಕೆ ಯಾತಕ್ಕೆ ಬಿಗ್ಮಾನ? ನೀವು ಇವಳಿಗೆ ಕೊಟ್ಟಿರೋದು ಬರೀ ವ್ಯಾಸಂಗ ಮಾತ್ರ ಅಲ್ಲ, ಪುನರ್ಜನ್ಮನೆ ಕೊಟ್ಟಿದ್ದೀರಪ್ಪ. ನಾನೇ ಬುದ್ಧಿಗೆಟ್ಟು ಇವಳನ್ನ ಮದನ್ ಗೋಪಾಲ ಕೊಟ್ಟು ಮದುವೆ ಮಾಡಿಸಿ ಕತ್ಲ ಕುಪ್ಪಕ್ಕೆ ತಳ್ಳೋದಕ್ಕೆ ನೋಡಿದೆ. ಸರ್ ಸುಮ್ನಿರಿ ಸರ್, ಈಗ ಅದೆಲ್ಲ ಒಳ್ಳೆ ರೀತಿಯಲ್ಲೇ ಮುಗೀತಲ್ಲ, ಅದಕ್ಕೆ ಸಂತೋಷ ಪಡೋದು ಬಿಟ್ಟು ಸುಮ್ಮನೆ ನಡೆದಿದ್ದೆಲ್ಲ ಯೋಚಿಸ್ತಾ ಯಾಕೆ ಸರ್ ಮಾತಾಡಬೇಕು? ಈ ಪ್ರಪಂಚದಲ್ಲಿ ಯಾರು ಸರ್ ತಪ್ಪು ಮಾಡಲ್ಲ? ಇಲ್ಲಪ್ಪ, ನನಗೆ ಗೊತ್ತಿಲ್ಲದೆ ಮಾಡಿದ್ರೆ ಅದನ್ನು ತಿದ್ಕೋಬಹುದು, ಆದ್ರೆ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ನಾನು ಮಾಡಿದ ತಪ್ಪು. ಸರ್, ಜ್ಯೂಸ್. ಸರ್ ಮೊದಲು ಜ್ಯೂಸ್ ಕುಡೀರಿ ಸರ್, ನೆಕ್ಸ್ಟ್ ಕೂಲ್ ಡೌನ್. ಏನ್ ಇಂಜಿನಿಯರ್ ಅಮ್ಮ, ನಿಮಗೆ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಮೊದಲು ಜ್ಯೂಸ್ ಕುಡೀರಿ ಸರ್, ಜ್ಯೂಸ್ ಕುಡೀರಿ ಸರ್, ತಗೊಳ್ಳಿ. ತಗೊಳ್ಳಿ ಸರ್, ಕುಡೀರಿ ಸರ್. ನಿನಗೆ ಮುಖ ತೋರಿಸೋದಕ್ಕೂ ನನಗೆ ನಾಚಿಕೆ ಆಗುತ್ತೆ. ಅವತ್ತು ಇದೇ ಜಾಗದಲ್ಲಿ ಎಲ್ರ ಮುಂದೆನೋ ನಿನ್ನನ್ನು ಅವಮಾನ ಮಾಡಿಬಿಟ್ಟೆ. ಸರಿ, ಈಗೇನ್ ಮಾಡ್ಬೇಕು ಅಂತೀರಾ? ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ಬೇಕಾ? ಆಗ್ಲಾರು ಸುಮ್ಮನೆ ಇರ್ತೀರಾ ಹೇಳಿ? ಸರ್ ಮೊದಲು ಜ್ಯೂಸ್ ಕುಡಿಯಿರಿ ಸರ್, ಆಮೇಲೆ ಮಾತಾಡೋಣ. ಅದು ಹಾಗಲ್ಲಪ್ಪ, ಬೇರೆ ಎಲ್ಲಾದ್ರೂ ಈ ರೀತಿ ನಡೆದಿದ್ದಿದ್ರೆ ಖಂಡಿತ ಅವ್ರು ಯಾರು ನಮ್ಮನ್ನ ಒಳಗಡೆನೂ ಸೇರಿಸ್ತಾ ಇರ್ಲಿಲ್ಲ. ಆದ್ರೆ ನೀನು... ಅಯ್ಯೋ ಸರ್, ನೀವು ಮಾತಾಡಿ ಶಕ್ತಿನ ಖಾಲಿ ಮಾಡ್ಕೋಬೇಡಿ. ಮೊದಲು ಜ್ಯೂಸ್ ಖಾಲಿ ಮಾಡಿ ಸರ್, ತಗೊಳ್ಳಿ ಸರ್. ಅದಾಗಲ್ಲ, ನಿಮಗ್ ಥ್ಯಾಂಕ್ಸ್ ಹೇಳೋಣ ಅಂತಾನೆ ಇಲ್ಲಿ ತನಕ ಬಂದ್ವಿ. ಅಯ್ಯೋ ಏನ್ರಿ ಇದು? ಇವ್ರು ಮುಗಿಸಿದ್ರು ಅಂತ ನೀವು ಶುರು ಮಾಡ್ಕೊಂಡ್ರಾ? ನೀವೀಗ ಜ್ಯೂಸ್ ಕುಡಿಯೋದಕ್ಕೆ ಮಾತ್ರ ಬಾಯಿ ತೆರಿಬೇಕು. ಮೊದಲು ಜ್ಯೂಸ್ ಕುಡೀರಿ, ಕುಡೀರಿ. ಕುಡಿಯಪ್ಪ.
ತುಳಸಿನ ನನಗೆ ಕೊಡಿ ಸರ್. ಅವಳು ನನಗೋಸ್ಕರನೇ ಹುಟ್ಟಿರೋದು. ಅವಳನ್ನ ಜೋಪಾನಾಗಿ ನೋಡ್ಕೋತೀನಿ ಸರ್. ಅವಳು ಹೆಣ್ಣಲ್ಲ ಸರ್, ನಿಧಿ. ಆ ನಿಧಿನ ಭದ್ರವಾಗಿ ಕಾಪಾಡ್ತೀನಿ ಸರ್. ಏನಪ್ಪ ರಂಜಿತ್, ಏನ್ ಸರ್? ಪೊಲೀಸ್ ಸ್ಟೇಷನ್ನಲ್ಲಿ ಏನೂ ಸಮಸ್ಯೆ ಇಲ್ಲ ತಾನೇ? ಏನೂ ಇಲ್ಲ ಸರ್, ಅಂಥದ್ದೇನೂ ಇಲ್ಲ. ನಮ್ಮ ಅದೃಷ್ಟ ಎಸ್ಐ ತುಂಬ ನ್ಯಾಯವಂತ ಆಗಿರೋದಕ್ಕೆ ಏನೂ ತೊಂದರೆ ಆಗಲಿಲ್ಲ ಸರ್. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆ ಇನ್ಸ್ಪೆಕ್ಟರ್ ನ್ಯಾಯವಂತ ಅಂತ ಹೇಳಿದ್ಮೇಲೆ ಮದನ್ ಗೋಪಾಲ್ನ ಹೊಡೆದಿದ್ದು ನಾನೇ ಅಂತ ಹೇಳ್ಬೋದಲ್ಲ? ಹೌದಾ? ಸರಿ, ಹಾಗೆ ಮಾಡೋಣ. ನೀನು ಓದೋದನ್ನ ಬಿಟ್ಟು ಕೇಸು ಅದು ಇದು ಅಂತ ಅಲಿತಾ ಕೂತ್ಕೋ. ಆಮೇಲೆ ನೀನು ಇಂಜಿನಿಯರಿಂಗ್ ಗತಿ ಏನಾಗುತ್ತೆ? ಏನ್ ಸರ್ ಇವಳು ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳಲ್ಲ? ನೀವಾದ್ರೂ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ನೀನೇ ಆ ಮದನ್ ಗೋಪಾಲ್ ಹೊಡೆದಿರೋ ವಿಷಯ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರೆ, ಇಲ್ಲಿ ನೋಡು, ಈ ಪೇಪರಲ್ಲಿ ಬಂದಿರೋ ಸುದ್ದಿ ಥರನೇ ಇರುತ್ತೆ. ಹಾಗಲ್ಲಪ್ಪ, ನನಗೂ ತುಳಸಿ ಹೇಳಿದ್ದೆ ಸರಿ ಅನ್ಸುತ್ತೆ. ಆ ಮನುಷ್ಯನಿಂದ ತುಳಸಿಗೆ ತುಂಬಾ ಆಪತ್ತು ಬಂದಿತ್ತು. ತನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ತಾನೇ ಹೀಗೆ ಮಾಡಿದ್ದು ಅಂತ ಹೇಳಿದ್ರೆ ತಪ್ಪೇನೂ ಆಗೋದಿಲ್ವಲ್ಲ? ಕ್ಷಮೆ ಕೊಡ್ಬಹುದಲ್ಲ? ಸರ್, ನೀವ್ ಹೇಳೋದೆಲ್ಲ ಕರೆಕ್ಟೇ, ಆದ್ರೆ ಅದನ್ನೆಲ್ಲ ಹೇಳೋ ಟೈಮಲ್ಲ ಸರ್ ಇದು. ಈಗ ತುಳಸಿಗೆ ಓದೋದೊಂದೇ ಮುಖ್ಯ. ಅದನ್ನ ಬಿಟ್ಟು ಬೇರೆ ಏನು ಯೋಚನೆ ಮಾಡೋದೇ ಬೇಡ. ಅಲ್ಲಪ್ಪ, ನಿಂದು ದೊಡ್ಡ ಗುಣ. ಅದಕ್ಕೋಸ್ಕರನೇ ತುಳಸಿ ವಿದ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯ. ಆದ್ರೆ ನಿನ್ನ ಹುದ್ದೆಗೆ ಏನಾದ್ರೂ ತೊಂದರೆ ಆಗ್ಬಿಟ್ರೆ ಕಷ್ಟ ಅಲ್ವಾ? ಸರ್, ಮನಸ್ಸಾಕ್ಷಿ ಮತ್ತೆ ನೈತಿಕತೆ ಇವೆರಡೂ ನಮ್ಮ ಹತ್ರ ಇರೋ ತನಕ ನಮ್ಗೇನು ಕೆಟ್ಟಾಗಲ್ಲ ಸರ್. ಇದೆಂತ ದೊಡ್ಡ ಕೇಸು, ಆದ್ರೂ ಎಸ್ಐ ಎಂತ ರಿಸ್ಕ್ ತಗೊಂಡು ನನ್ನನ್ನು ಹೊರಗಡೆ ಬಿಟ್ಟಿದ್ದಾರೆ. ನಾವ್ ಯಾರಿಗಾರು ಸಹಾಯ ಮಾಡಿದ್ರೆ ಒಂದಲ್ಲ ಒಂದು ದಿನ ನಮಗೂ ಯಾರು ಸಹಾಯ ಮಾಡಕ್ ಬಂದೇ ಬರ್ತಾರೆ ಸರ್. ಈ ಕೆಲಸ ಹೋದ್ರೆ ಏನಂತೆ ಸರ್, ನಿಮ್ಮನೆಗೆ ಬರ್ತೀನಿ, ನೀವು ಊಟ ಹಾಕಲ್ಲ ಅಂತೀರಾ? ಅಯ್ಯಯ್ಯೋ, ಏನಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯ? ನಿನ್ನ ಒಳ್ಳೆ ಮನಸ್ಸಿಗೆ ಆ ರೀತಿ ಏನೂ ಆಗೋದಿಲ್ಲ. ನೋಡಿದ್ರಾ, ಎಲ್ಲಿ ನಾನು ನಿಮ್ಮನೆಗೆ ಬಂದ್ಬಿಡ್ತೀನೋ ಅಂತ ಎದ್ರಕೊಂಡು ಬರ್ಬೇಡ ಮರೆ ಅಂತ ಸುತ್ತಿ ಬಳಸಿ ಹೇಳ್ತಾ ಇದ್ದೀರಾ? ಹಾಗೇನಿಲ್ಲಪ್ಪ, ನಿನ್ನ ಮುಖದ ಮೇಲೆ ನೇರವಾಗಿ ಹೇಳ್ತಾ ಇದ್ದೀನಿ ಅನ್ಕೋಬೇಡ. ತುಳಸಿ, ದೀಪ ಇವರೆಲ್ಲ ನಿನ್ನ ಬಗ್ಗೆ ಹೇಳ್ತಾನೆ ಇರ್ತಾರೆ. ಅದು ನೀನಿರೋ ದಿಕ್ಕಿಗೂ ನಮಸ್ಕಾರ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಈಗ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನೀನು ಕೂಡ ನಮ್ಮ ಕುಟುಂಬದಲ್ಲೊಬ್ಬ. ಆಮೇಲೆ ಇನ್ನೊಂದು ವಿಷಯ, ಈಗ ನೀನು ತುಳಸಿ ಓದ್ಗೋಸ್ಕರ ಕೊಟ್ಟಿರೋ ಹಣನ ಇನ್ನೊಂದು ಸ್ವಲ್ಪ ದಿವಸ ನಾನು ಇಷ್ಟಿಷ್ಟೇ ಅಂತ ಕೊಟ್ಟು ತೀರಿಸ್ಬಿಡ್ತೀನಿ. ಏನ್ ಸರ್ ನೀವು ಸ್ವಲ್ಪ ಹೊತ್ತು ಮುಂಚೆ ನನ್ನನ್ನ ನಿಮ್ ಕುಟುಂಬದಲ್ಲೊಬ್ಬ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಹಣ ತೀರಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ? ಹಾಗಾದ್ರೆ ನೀವ್ ಹೇಳಿದ್ದೆಲ್ಲ ಸುಳ್ಳ? ಹಾಗಲ್ಲ ಏನ್ ಸರ್, ಯಾರಿಗ್ ಬೇಕು ಸರ್ ಹಣ? ಇವತ್ತು ನನ್ನ ಹತ್ರ ಇರುತ್ತೆ, ನಾಳೆ ನಿಮ್ಮ ಹತ್ರ ಇರುತ್ತೆ. ಅದ್ ಮುಖ್ಯ ಅಲ್ಲ ಸರ್. ತುಳಸಿ ಚೆನ್ನಾಗಿ ಓದಿ ಮುಂದೆ ಬರಬೇಕು, ಅದು ಮುಖ್ಯ ಸರ್. ಸರಿಪ್ಪ, ನಾವಿನ್ನು ಹೊರಡ್ತೀವಿ. ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ? ಹೇಳಿ. ನಾನು ಮೊದಲನೇ ದಿನ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಪ್ಪ ನನ್ನ ಜೊತೆ ಬರ್ತಾರೆ. ನನ್ನ ಕನ್ಸು ಮಾಡಿದ್ ನೀವು ಆ ಹೊತ್ತಲ್ಲಿ ನನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತೀನಿ. ಖಂಡಿತ ಬರ್ತೀನಿ.
ಉಪಕಾರ ಆಯ್ತು. ನಾವಿನ್ ಬರ್ತೀವಿ. ಸರಿ ಸರ್. ಬಮ್ಮ. ಹೌದು, ಅವತ್ತು ಮದನ್ ಗೋಪಾಲ್ ಹೇಳ್ದ ನಿನ್ನ ಎಂಗೇಜ್ಮೆಂಟ್ ಆಗೋಯ್ತು ಅಂತ. ನಿಜವಾಗ್ಲೂ ಎಂಗೇಜ್ಮೆಂಟ್ ಆಗೋಯ್ತಾ ಅಥವಾ ಅವನ್ ಏಮಾರ್ಸೋದಕ್ಕೋಸ್ಕರ ಆ ರೀತಿ ಹೇಳಿದ್ಯಾ? ಇಲ್ಲ ಸರ್, ಸುಮ್ನೆ ಅವನಿಗೆ ದಾರಿ ತಪ್ಪಿಸೋದಕ್ಕೆ ಆ ರೀತಿ ಹೇಳಿದೆ. ಓ ತುಂಬಾ ಚೆನ್ನಾಗಿ ಏಮಾರ್ಸಿದ್ಯಾ. ಸರಿಪ್ಪ, ನಾವಿನ್ ಬರ್ತೀವಿ. ಆಯ್ತು ಸರ್. ಬಮ್ಮ. ಕೂತ್ಕೊಮ್ಮ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ತುಳಸಿ ಮನೆ. ತಗೋ, ನೀನೇನು ಹೆದರ್ಕೋಬೇಡ. ನಾನು ಹೇಳಿಕೊಟ್ಟಂಗೆ ಹೋಗಲ್ಲಿ ಹೇಳು, ಅಷ್ಟು ಸಾಕು. ಸರಿ ಹೋಗು. ನಂಗೆ ತುಂಬಾ ಭಯ ಆಗ್ತಿದೆ ಅಣ್ಣ. ಏನು ಆಟ ಆಡ್ತಿದ್ಯಾ? ಇಷ್ಟು ದೂರ ಬಂದು ಭಯ ಆಗ್ತಿದೆ ಅಂದ್ರೆ ಏನರ್ಥ? ಏನು ಪ್ರಾಬ್ಲಮ್ ಆಗಲ್ಲ ಕಣೋ. ನಾನು ಹೇಳ್ದಾಗ ಹೋಗಲ್ಲಿ ಹೇಳು ಅಷ್ಟೇ. ನಾನಿದ್ದೀನಿ, ಏನಾಗಲ್ಲ. ಆಗಲ್ಲ ಅಣ್ಣ, ಬೇರೆ ಏನಾದರೂ ಕೆಲಸ ಕೊಟ್ಟಿದ್ರೆ ಮಾಡ್ಬಿಡ್ತಿದ್ದೆ. ಇದು ಹೆಂಗಸ್ರು ಮ್ಯಾಟ್ರ್ ಅಣ್ಣ. ಹೆಂಗಸ್ರು ಮ್ಯಾಟ್ರ ತೆಗೆದು ಬಿಟ್ಟ ಅಂದ್ರೆ ಇಷ್ಟು ದೂರ ಬಂದ್ಬಿಟ್ಟು ಈಗ ಹಿಂಗೆ ಹೇಳ್ತಿದ್ಯಾ? ನೋಡೋ, ಇದು ನನ್ನ ಲವ್ ಮ್ಯಾಟ್ರು. ಏನು ಆಗಲ್ಲ ಕಣೋ, ಧೈರ್ಯವಾಗಿ ಹೋಗಿ ಹೇಳೋ, ಅರ್ಥ ಮಾಡ್ಕೊಳೋ. ಅಣ್ಣ, ಅದು ನೀವು ಹೇಳಿದ್ದೆಲ್ಲ ಮರ್ತೋಯ್ತಣ್ಣ, ಇನ್ನೊಂದ್ಸಲ ಹೇಳೋಣ. ನೋಡ, ಸೀದಾ ಹೋಗಿ ಅವ್ರ ಮನೆ ಬಾಗ್ಲು ತಟ್ಟು. ದಾವಣಿ ಉಟ್ಕೊಂಡಿರೋರು ಬಂದು ಬಾಗ್ಲು ತೆಗಿತಾರೆ. ಅವಳೇ ತುಳಸಿ, ಅವ್ರಿಗೆ ಈ ಲೆಟ್ರ್ ಕೊಟ್ಬಿಡು ಅಷ್ಟೇ. ಅಣ್ಣ, ಅವಳು ಬಿಟ್ಟು ಬೇರೆ ಯಾರಾದ್ರೂ ಬಂದ್ರೆ ಏನಣ್ಣ ಮಾಡೋದು? ನನ್ಗೆ ಹೇಳೋದು ಅರ್ಥ ಮಾಡ್ಕೊಳೋ. ಬೇರೆ ಯಾರು ಬಂದು ತೆಗೆದ್ರೆ ತುಳಸಿ ಅನ್ನೋರಲ್ಲಿ ಅವ್ರನ್ನ ಕರೀರಿ, ಅವ್ರಿಗೆ ಲೆಟ್ರ್ ಬಂದಿದೆ ಅಂತ ಹೇಳು. ಅವಳು ಬರ್ತಾಳೆ. ಆಗ ಅವಳಿಗೆ ಈ ಲೆಟ್ರ್ ಕೊಟ್ಬಿಟ್ಟು ಅವಳಿಗೆ ಮಾತ್ರ ಕೇಳೋಂಗೆ ಆನಂದ್ ರೋಡ್ನಲ್ಲಿ ಕಾಯ್ತಿದ್ದಾರೆ, ಅವರೇ ಈ ಲೆಟ್ರನ್ನ ನಿಮಗೆ ಕೊಡೋಕೆ ಕೇಳಿದ್ದು ಅಂತ ಕಿವಿನಲ್ಲಿ ಹೇಳ್ಬಿಟ್ಟು ಬಂದ್ಬಿಡು. ಅಷ್ಟು ಸಾಕು. ಅಯ್ಯಬ್ಬ, ಏನಣ್ಣ ಇದು? ಹೇಳುವಾಗ ನೀವೇ ಇಷ್ಟೊಂದು ನಿಟ್ಟಿಸ್ರು ಬಿಡ್ತಾ ಇದ್ದೀರಾ. ಇನ್ನು ನನಗೆ ಹೆಂಗಾಗಬೇಕು? ನನ್ನ ಕೈಲಿ ಆಗಲ್ಲ ಅಣ್ಣ. ಎದ್ರಕೋಬೇಡ ಕಣೋ. ನೋಡು, ಮನುಷ್ಯನಿಗೆ ಭಯ ಅನ್ನೋದೇ ದೊಡ್ಡ ಶತ್ರು. ಅವಳು ನನ್ನ ಲವರ್ ಕಣೋ. ನನ್ನ ಹೆಸರು ಹೇಳು, ಅವಳೇನು ಮಾಡಲ್ಲ. ಅಣ್ಣ, ಕನ್ಫರ್ಮ್ ಆಗಿ ಅವಳು ನಿನ್ ಲವರೇ ತಾನೆ? ಹ್ಞೂ ಕಣೋ. ಹಾಗಾದ್ರೆ ನೀವೇ ಹೋಗಿ ಮಾತಾಡ್ಬೋದ? ಯಾಕಣ್ಣ ಹೆದರ್ಕೋತೀರಾ? ನೋಡ, ಚರ್ಚೆ ಮಾಡ್ಬೇಡ ಕಣೋ. ಹೋಗ, ಮೊದ್ಲು ನಾನು ಹೇಳಿದ ಕೆಲಸ ಮಾಡೋ. ಸರಿ ಅಣ್ಣ, ನಾನು ಹೋಗ್ತೀನಿ. ನನ್ನ ಕೆಲಸ ಮಾಡ್ಕೊಡ್ತೀರಾ ತಾನೆ? ಮಾಡ್ಕೊಡ್ತೀನಿ ಮರಯ್ಯ, ಮೊದ್ಲು ಹೋಗು. ಈ ಲೆಟ್ರ್ ಕೊಡೋಗು. ಸರಿ ಅಣ್ಣ, ಆಯ್ತು. ರಂಜಿತ್, ತುಳಸಿ ನಿನ್ನ ಲವ್ ಮಾಡ್ತಾ ಇದ್ದಾಳ ಅಂತ ಕೇಳಿದ್ಯಲ್ಲ, ನೋಡ್ತಾ ಇರೋ. ಸೀದಾ ಅವಳನ್ನ ಕರ್ಕೊಂಬೋದು, ನೀನ್ ಹತ್ರ ನಿಲ್ಲಿಸ್ತೀನಿ.